ಅಶ್ವತ್ಥಾಮ ಹತಃ ಕುಂಜರಃ ಇದೆಲ್ಲರೂ ಕೇಳಿದ್ದೀರಿ. ಭೀಮಸೇನ ಅಶ್ವತ್ಥಾಮ ಅನ್ನುವ ಒಂದು ಆನೆ, ಪಾಂಡವ ಪಕ್ಷದ್ದೇ ಆನೆ ಅದು. ಅದನ್ನು ಕೊಂದು ಮುಂದೆ ಅಶ್ವತ್ಥಾಮ ಸತ್ತು ಹೋದ ಅಂತ ಹೇಳಿಬಿಟ್ಟ. ಆಗ ದ್ರೋಣರಿಗೆ ಅದನ್ನು ಕೇಳಿ ತನ್ನ ಮಗನೇ ಸತ್ತ ಅನ್ನುವಂಥ ದುಃಖ ಆಗಿ ಅವರು ಶಸ್ತ್ರ ಪರಿತ್ಯಜಿಸಿದರು. ಮುಂದೆ ಧೃಷ್ಟದ್ಯುಮ್ನ ದ್ರೋಣರನ್ನು ಸಂಹರಿಸಿದ ಅಂತ ಕಥೆ ಇದೆ. ಅಲ್ಲಿ ಆ ಅಶ್ವತ್ಥಾಮ ಅನ್ನುವ ಆನೆ ಪಾಂಡವ ಪಕ್ಷದ್ದೇ ಆಗಿತ್ತು. ಪಾಂಡವ ಪಕ್ಷದವರಿಗೆ ಅಷ್ಟು ವೇಳೆ ಸೇವೆ ಮಾಡಿತ್ತದು. ಅದನ್ನೇ ಯಾಕೆ ಭೀಮ ಕೊಂದ? ಅದು ಮಹಾಭಾಗವತನಾದ ಭೀಮನಿಗೆ ಅದು ಸರಿ ಹೊಂದುತ್ತದ ಅಂತ ಒಬ್ಬರು ಪ್ರಶ್ನೆ ಕೇಳಿದರು. ಇಲ್ಲಿ ಅದನ್ನು ಕೊಲ್ಲದೆ ಹೋಗಿದ್ರೆ ದ್ರೋಣರು ಶಸ್ತ್ರ ಕೆಳಗಿಡ್ತಿರ್ಲಿಲ್ಲ. ಹಿಡದೆ ಹೋಗಿದ್ರೆ ಅವರನ್ನ ಈ ಅರ್ಜುನಾದಿಗಳಿಗೆ ಎದುರಿಸೋದಾಗ್ತಿರ್ಲಿಲ್ಲ. ಸ್ವಯಂ ಭೀಮ ಅವ್ರ ಗುರುಗಳಾದ್ರಿಂದ ಅವರನ್ನು ಎದುರಿಸೋದು ಬೇಡ ಅಂತ ಆಲೋಚನೆ ಮಾಡಿದ್ದ. ಮಹಾಭಾಗವತನಾದ ಭೀಮ ದ್ರೋಣರನ್ನು ತಾನು ಎದುರಿಸಬಾರದು ಅಂತ ಒಂದು ಆಲೋಚನೆ. ಅದಕ್ಕಾಗಿ ಅರ್ಜುನನ ಮೂಲಕ ಅವರನ್ನ ಮಣಿಸಿದ. ಅರ್ಜುನನ ಧರ್ಮ ದ್ರೋಣರಷ್ಟು ಮಹಾಭಾಗವತ ಧರ್ಮ ಅಲ್ಲ, ಇದು ಎಲ್ರಿಗೂ ಗೊತ್ತಿದೆ. ಅದು ಇಲ್ಲಿ ಅಷ್ಟೇ ಮಹಾಭಾಗವತನಾದ ಭೀಮ ಈ ಆನೆಯನ್ನಾದರೂ ಯಾಕೆ ಕೊಂದ? ತನ್ನ ಪಕ್ಷದ ಆನೆಯನ್ನ, ಅಷ್ಟು ಸೇವೆ ಮಾಡಿದ ಆನೆಯನ್ನ ಅಂತ ಒಂದು ಜಿಜ್ಞಾಸೆ ಒಬ್ಬರಿಟ್ಟಿದ್ರು. ಹೀಗೆ ಹೇಳ್ಬೋದು ಅಂತ ಕಾಣಿಸ್ತದೆ. ಅದು ಅವರಿಗೆ ಕನ್ವಿನ್ಸ್ ಆಯಿತು. ನಿಮಗೆ ಹೇಗೆ ಆಗ್ತದೆ ನೋಡಿ. ಅಶ್ವತ್ಥಾಮ ಅನ್ನುವ ಆನೆ ಏನಿತ್ತಲ್ಲ ಅದನ್ನು ಭೀಮಸೇನ ಕೊಂದು ಆ ಮೂಲಕ ಅದನ್ನು ಸ್ವರ್ಗಕ್ಕೆ ಕಳಿಸಿದೆ. ಆ ಕಾಲದಲ್ಲಿ ಯಜ್ಞ ಏನು ಮಾಡ್ತಿದ್ರಲ್ಲ, ಯಜ್ಞದಲ್ಲಿ ಬಲಿ ಕೊಟ್ಟಂಥ ಪ್ರಾಣಿಗಳನ್ನು ಸ್ವರ್ಗಕ್ಕೆ ಕಳಿಸುವಂಥ ಶಕ್ತಿ ಯಜಮಾನರಿಗೆ ಮತ್ತು ಪುರೋಹಿತರಿಗೆ ಎಲ್ರಿಗೂ ಇರ್ತಿತ್ತು. ಆದ್ದರಿಂದ ಅವರು ಸ್ವರ್ಗಕ್ಕೆ ಕಳಿಸ್ತಿದ್ರು. ಅದು ಅಲ್ಲಿಗೆ ನಡೀತು. ಅವರಿಗೆ ಆ ಶಕ್ತಿ ಇದ್ದಿದ್ದರಿಂದ ಅದೆಲ್ಲ ಸಮರ್ಥನೀಯ. ಈಗ ನಮಗೆ ಯಜ್ಞಕ್ಕೆ ಸಂದರ್ಭದಲ್ಲಿ ಬಲಿ ಕೊಟ್ಟು ಅದನ್ನು ಸ್ವರ್ಗಕ್ಕೆ ಕಳಿಸುವ ಶಕ್ತಿ ಪುರೋಹಿತರಿಗೂ ಮತ್ತು ಯಜಮಾನರಿಗೂ ಇಬ್ಬರಿಗೂ ಇರೋದಿಲ್ಲ. ಅದರಿಂದ ನಾವು ಮಾಡೋದಿಲ್ಲ. ಭೀಮಸೇನ ಇಡೀ ಯುದ್ಧವನ್ನೊಂದು ಯಜ್ಞ ಅಂತ ಭಾವಿಸಿದವನು. ಆಧ್ವರ್ಯವಂ ಯುದ್ಧಮಖೆ ಪ್ರತಿಪ್ರಸ್ಥಾತ್ರ ಸುಮಿತ್ರಾ ತನಯೇನ ಸಾಕಂ ಅಂತ ಮಧ್ವವಿಜಯದಲ್ಲಿ ಹನುಮಂತ ಈ ರಾವಣನ ಮತ್ತು ಕಪಿಗಳ ನಡುವೆ ನಡೆದ ಯುದ್ಧವನ್ನು ಒಂದು ಯಜ್ಞ ಅಂತ ಭಾವಿಸಿ ಅಲ್ಲಿ ತಾನು ಅಧ್ವರ್ಯು ಪಾತ್ರವನ್ನು ವಹಿಸಿದ ಅಂತಿದೆ. ಹನುಮಂತ ವಹಿಸಿದ ಹಾಗೆ ಭೀಮನು ಕೂಡ ಯುದ್ಧವನ್ನು ಯಜ್ಞ ಅಂತ ಪರಿಗಣಿಸಿದವನು. ಅದಕ್ಕೆ ಅವನು ಈ ದುಶಾಸನನ್ನು ಕೊಲ್ಲುವಾಗ ಮನ್ಯು ಸೂಕ್ತವನ್ನು ಮತ್ತು ದುರ್ಯೋಧನನ್ನು ಕೊಲ್ಲುವಾಗ ವೃಷಭ ಸೂಕ್ತವನ್ನು ಕೂಡ ಕಂಡುಕೊಂಡ. ಯಜ್ಞ ಆದ್ದರಿಂದಲೇ ಅವನಿಗೆ ಮಂತ್ರ ದರ್ಶನ ಆಯ್ತದು. ಹೀಗೆ ಯಜ್ಞ ಅಂತ ಭಾವಿಸಿದ್ದರಿಂದ ಯಜ್ಞದಲ್ಲಿ ತನ್ನದೇ ಆದ ಪ್ರಾಣಿಯನ್ನು ಬಲಿ ಕೊಟ್ಟರೂ ಕೂಡ ಅದಕ್ಕೆ ಶುಭಗತಿಯನ್ನು ಕೊಡುವ ಶಕ್ತಿ ಭೀಮಸೇನಿಗಿತ್ತು. ಅವನು ಕೊಟ್ಟ. ಮತ್ತು ಆ ಮೂಲಕ ದ್ರೋಣರದು ಕೂಡ ಅಂತ್ಯ ಆಗಬೇಕಾಗಿತ್ತು. ಇಲ್ಲದೆ ಹೋದರು ದ್ರೋಣರು ದೊಡ್ಡ ಸಂಖ್ಯೆಯಲ್ಲಿ ಪಾಂಡವ ಸೈನ್ಯವನ್ನು ನಾಶಪಡಿಸ್ತಾನೇ ಇದ್ದರು. ಅದು ಭಗವಂತನ ಸತ್ಯ ಸಂಕಲ್ಪಕ್ಕೆ ಮತ್ತು ಭಗವಂತನ ಅಭಿಪ್ರಾಯಕ್ಕೆ ವಿರುದ್ಧ. ಅದರಿಂದ ದ್ರೋಣರನ್ನು ಏನಾದ್ರು ಮಾಡಿ ಮುಣಿಸಬೇಕಾಗಿತ್ತು. ಹೀಗೆ ತನ್ನ ಪಕ್ಷದೇ ಆನೆಯನ್ನು ಕೊಂದದ್ದೇನಿದೆ ಒಂದು ಯಜ್ಞ ಅಂತ ಭಾವಿಸಿ ಅದನ್ನು ಬಲಿ ಕೊಡ್ಲಿಕ್ಕಾಗಿ ಅಂತ ಇಟ್ಕೊಳ್ಳೋದು ತುಂಬ ಸೂಕ್ತವಾಗಿ ಕಾಣಿಸ್ತದೆ. ಇದು ನಿಮಗೆ ಹೇಗಾಗ್ತದೆ ತಿಳಿಸ್ಬೇಕು.